ಸಿಎಂ ಡಿಕೆ ಶಿವಕುಮಾರನ್ನ ಕೇರಳ ಶಾಸಕ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಸಿಎಂ ಡಿಕೆಗೆ ಬಹುಪರಾಕ್ ಅಂದಿದ್ದಾರೆ. ಕನ್ನಡದಲ್ಲೇ ಕರ್ನಾಟಕದ ನಾಯಕರನ್ನ ಗುಣಗಾನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರನ್ನ ಹಾಡಿ ಹೊಗಳಿದ ಕೇರಳ ಶಾಸಕ ಕೇರಳ ವಿಧಾನಸಭೆಯಲ್ಲಿ ಸಿಎಂ ಡಿಕೆಗೆ ಬಹುಪರಾಕ್ ಅಂತ ಹೇಳಲಾಗಿದೆ. ಕನ್ನಡದಲ್ಲೇ ಕರ್ನಾಟಕ ಕಾಂಗ್ರೆಸ್ ನಾಯಕರ ಗುಣಗಾನವನ್ನ ಮಾಡಲಾಗಿದೆ. ಇಲ್ಲಿ ಕೇರಳದಲ್ಲಿ ರಾಜ್ಯ ಸರ್ಕಾರದ ಗುಣಗಾನವನ್ನು ಮಾಡಿದಂತಹ ಎಕೆಎಂ ಅಶ್ರಫ್ ಕಾಸರಗೋಡಿನ ಮಂಜೇಶ್ವರ ಶಾಸಕರಾಗಿದ್ದಾರೆ. ಎಕೆಎಂ ಅಶ್ರಫ್ ಕೇರಳದ ಶಾಸಕ ಈಗ ಡಿಕೆ ಶಿವಕುಮಾರನ್ನ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ಬಹುಪರಾಕ್ ಹೇಳಲಾಗಿದೆ. ಅದು ಕನ್ನಡದಲ್ಲೇ ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಗುಣಗಾನ ಮಾಡಿರುವಂಥದ್ದು ಇಲ್ಲಿ ವಿಶೇಷವಾಗಿದೆ. ರಾಜ್ಯ ಸರ್ಕಾರದ ಗುಣಗಾನ ಮಾಡಿದ್ದಾರೆ ಎಕೆಎಂ ಅಶ್ರಫ್. ಕೇರಳದ ವಿಧಾನಸಭೆಯಲ್ಲಿ ಕಾಸರಗೋಡಿನ ಮಂಜೇಶ್ವರ ಶಾಸಕ ಅಶ್ರಫ್ ಈಗ ಕನ್ನಡದಲ್ಲಿಯೇ ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಹೊಗಳಿರುವಂಥದ್ದು ಡಿಕೆ ಶಿವಕುಮಾರನ್ನ ಹಾಡಿ ಹೊಗಳಿದ್ದಾರೆ. നേരെ ഈ സഭയിൽ ചർച്ച ചെയ്യും സർ. ഈ ധനാഭ്യർത്ഥനകളെ അഭിമാനത്തോടുകൂടി പിന്തുണക്കുന്നു സർ. നേരെ ഈ സഭയിൽ ചർച്ച ചെയ്യപ്പെടുന്നത് കേരളത്തിലെ UDFന്റെ ഗവൺമെന്റ് നടപ്പിലാക്കിയ പ്രിയദർശിനി പദ്ധതി, ഇന്ദിരാ ഗ്യാരണ്ടിയിലെ KSRTCയിലെ സൗജന്യ യാത്ര. ഈ സഭ തുടങ്ങിയതിനു ശേഷം നമ്മളെല്ലാവരും അഭിമാനത്തോടു കൂടി ആ വിഷയം ആവർത്തിച്ച് പ്രസംഗിച്ചുകൊണ്ടിരിക്കുകയാണ്. ഞാൻ കഴിഞ്ഞ 5 വർഷം പ്രതിപക്ഷ ബെഞ്ചിലിരുന്ന് അതിർത്തിയിലെ കർണാടകയിലെ ഏറ്റവും കൂടുതൽ ബസ്സുകൾ എൻ്റെ കോൺസ്റ്റിറ്റ്യുവൻസിയിലേക്കും എൻ്റെ ജില്ലയിലേക്കും ദിനേന വന്നും പോകുന്ന ഒരു മണ്ഡലക്കാരനാണ്. കൊതിയോടെ കർണാടകയിലെ ശ്രീ സിദ്ധരാമയ്യയുടെ ഗവൺമെന്റിന്റെ KSRTCയിലെ സൗജന്യ യാത്രയുടെ നന്മ പറഞ്ഞ ഒരാളായിരുന്നു. വീണ്ടും UDFന്റെ ഗവൺമെന്റ് വന്ന് ഈ ധനാഭ്യർത്ഥന ചർച്ചയിൽ പങ്കെടുത്ത് സംസാരിക്കുമ്പോൾ കേവലം ഒരു സൗജന്യ യാത്ര മാത്രമല്ല സർ ഞങ്ങൾ അനുഭവിക്കുന്നത്. എൻ്റെ മണ്ഡലത്തിൽ മംഗലാപുരത്തേക്ക് SC ST കുടുംബത്തിലെ ആളുകൾ ಇನ್ನು ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಲಾಗಿದೆ. ಡಿಕೆ ಸರ್ಕಾರದಿಂದ ಗಡಿನಾಡ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಭಾಗ್ಯ ದೊರೆತಿದೆ. ಡಿಕೆ ಸರ್ಕಾರದ ನಿರ್ಧಾರವನ್ನು ಈಗ ಅಶ್ರಫ್ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ. ಅಶ್ರಫ್ ಕೇರಳ ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ಅಭಿನಂದಿಸಿದ್ದಾರೆ. ಅಶ್ರಫ್ ಸಿಎಂ ಡಿಕೆ ಶಿವಕುಮಾರ್ ಉಚಿತ ಬಸ್ ಪ್ರಯಾಣವನ್ನು ಒದಗಿಸಿದ್ದಾರೆ. ಸಿಎಂ ಡಿಕೆ ರವರಿಗೆ ಹೃದಯಾಂತರಾಳದ ಧನ್ಯವಾದಗಳು ಅಂತ ಕೇರಳ ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ಗೆ ಅಶ್ರಫ್ ಅಭಿನಂದಿಸಿದ್ದಾರೆ. ಚುನಾವಣೆಯಲ್ಲಿ ನನ್ನ ಪರವಾಗಿ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಿದ್ರು. ಅಂದು ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರು. ಅವರು ಪ್ರಚಾರವನ್ನು ಮಾಡಿದ್ರು ನನ್ನ ಪರವಾಗಿ. ಕೇರಳದಲ್ಲಿ ಸಿದ್ದರಾಮಯ್ಯನವರ ಜೊತೆ ದಿನೇಶ್ ಗುಂಡೂರಾವ್ ಕೂಡ ಬಂದಿದ್ರು. ಜಮೀರ್ ಖಾನ್ ಕೂಡ ಕೇರಳಾದ್ಯಂತ 10 ದಿನ ಪ್ರಚಾರವನ್ನ ಮಾಡಿದ್ರು ಅಂತ ಅಶ್ರಫ್ ಕನ್ನಡದಲ್ಲಿ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಕನ್ನಡದಲ್ಲೇ ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಕನ್ನಡ ಡಿಮ್ ಡಿಮ್ ಅಂತ ಹೇಳಿ ಈಗ ವೈರಲ್ ಆಗ್ತಾ ಇರುವಂಥದ್ದು ವಿಡಿಯೋ. ಕಾಸರಗೋಡಿನ ವಿದ್ಯಾರ್ಥಿಗಳಿಗೂ ಕೂಡ ಈಗ ಉಚಿತ ಬಸ್ ಸಿಕ್ಕಿದೆ. ಡಿಕೆ ಸರ್ಕಾರದಿಂದ ಗಡಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಭಾಗ್ಯ ದೊರಕಿದೆ. ಸರ್ಕಾರದಿಂದ ಗಡಿನಾಡಿಗೂ ಕೂಡ ನೀಡಲಾಗಿರುವಂಥದ್ದು. ಕೇರಳ ವಿಧಾನಸಭೆಯಲ್ಲಿ ಈ ಬಗ್ಗೆ ಅಶ್ರಫ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಡಿಕೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಂದರೆ ಕನ್ನಡದಲ್ಲಿಯೇ ಕರ್ನಾಟಕದ ಕಾಂಗ್ರೆಸ್ನ ಶಾಸಕರನ್ನ ಹಾಡಿ ಹೊಗಳಿದ್ದಾರೆ.
ಸಿಎಂ ಡಿಕೆ ಶಿವಕುಮಾರ್ರನ್ನ ಕೇರಳ ಶಾಸಕ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಸಿಎಂ ಡಿಕೆಗೆ ಬಹುಪರಾಕ್ ಹೇಳಿದ್ದು ಕನ್ನಡದಲ್ಲೇ ಕರ್ನಾಟಕದ ಕಾಂಗ್ರೆಸ್ನ ನಾಯಕರ ಗುಣಗಾನ ಮಾಡಲಾಗಿದೆ. ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣದ ಭಾಗ್ಯ ದೊರೆತಿದ್ದು ಡಿಕೆ ಶಿವಕುಮಾರ್ ಸರ್ಕಾರದಿಂದ ಗಡಿನಾಡ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಭಾಗ್ಯ ದೊರೆತಿದೆ. ಡಿಕೆ ಸರ್ಕಾರದ ನಿರ್ಧಾರವನ್ನ ಅಶ್ರಫ್ ಹಾಡಿ ಹೊಗಳಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪಿಸಿದ್ದಾರೆ. ಅಶ್ರಫ್ ಕೇರಳ ವಿಧಾನಸಭೆಯಲ್ಲಿ ಡಿಕೆಗೆ ಅಭಿನಂದಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಉಚಿತ ಬಸ್ ಪ್ರಯಾಣವನ್ನು ಒದಗಿಸಿದ್ದಾರೆ. ಸಿಎಂ ಡಿಕೆ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಸರಗೋಡಿನ ಗಡಿನಾಡಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸುವುದಕ್ಕೆ ಈ ಸಂದರ್ಭದಲ್ಲಿ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಅದು ಮಾತ್ರವಲ್ಲ, ಭಾರತ ದೇಶಕ್ಕೆ ಕೇರಳದ ಕೊಡುಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ರವರ ಬಹಳ ಅವರ ಒಂದು ನಿರ್ದೇಶ ಪ್ರಕಾರ ನನ್ನ ಚುನಾವಣೆಯಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಬಂದಿದ್ರು. ಅಲ್ಲಿನ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಬಂದಿದ್ರು. ಅದೇ ರೀತಿಯಲ್ಲಿ 10 ದಿನಗಳ ಕಾಲ ಜಮೀರ್ ಅಹಮದ್ ಎಂಬ ಕರ್ನಾಟಕದ ಮಾನವೀಯತೆ ಪ್ರತೀಕವಾದ ಜನರ ಕಾಳಜಿಗಿರುವ ಆ ಮನುಷ್ಯ ಕೂಡ ಕೇರಳದ ಅತ್ಯಂತ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಲಿಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್, ಅದೇ ರೀತಿಯಲ್ಲಿ ಸತೀಶ್ ರೈಲ್ ಅಂತ ಎಲ್ಲರಿಗೂ ಕೆ.ಸಿ. ವೇಣುಗೋಪಾಲ್ ತರ ಇರೋ ವ್ಯಕ್ತಿತ್ವಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್. ಕೇರಳ ವಿಧಾನಸಭೆಯಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಸರಗೋಡಿನ ಗಡಿನಾಡಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸುವುದಕ್ಕೆ ಈ ಸಂದರ್ಭದಲ್ಲಿ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಅದು ಮಾತ್ರವಲ್ಲ, ಭಾರತ ದೇಶಕ್ಕೆ ಕೇರಳದ ಕೊಡುಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ರವರ ಬಹಳ ಅವರ ಒಂದು ನಿರ್ದೇಶ